ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 27, 27ನೇ ಅಧ್ಯಾಯ. 1ರಿಂದ 24 ಅಧ್ಯಾಯಗಳು ನೋಡುವಾಗ ಪ್ರವಾದನೆ, ಸಂದೇಶ, ಜಡ್ಜ್ಮೆಂಟ್, ತಿದ್ದುವಿಕೆ ಆ ರೀತಿಯಾಗಿ ಇರುವಂಥ ಒಂದು ಸೇವೆ. 1ರಿಂದ 24, 25ನೇ ಅಧ್ಯಾಯದಲ್ಲಿ ಪ್ರವಾದಿ ದೇವರಿಗೆ ವೈಯಕ್ತಿಕವಾಗಿ ಸ್ತೋತ್ರ ಮಾಡುವಂಥದ್ದನ್ನು ನೋಡ್ತೇವೆ. ಅದಾದ ನಂತರ ಯಹೂದ ದೇಶ 26ನೇ ಅಧ್ಯಾಯದಲ್ಲಿ ದೇವಸ್ತೋತ್ರ ಮಾಡುವಂಥದ್ದನ್ನು ನಾವು ನೋಡಬಹುದು. ಆದರೆ 27ನೇ ಅಧ್ಯಾಯದಲ್ಲಿ ಕೂಡ ಇನ್ನೂ ಕೂಡ ಆ ಸ್ತೋತ್ರದ ಒಂದು ವಾತಾವರಣ ಮುಂದುವರಿಯುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಸ್ವಲ್ಪ ಮಟ್ಟಿಗೆ ಸೇವೆ ಮತ್ತು ಉಪದೇಶ ಎರಡು ಮಿಕ್ಸ್ ಆಗಿದೆ. ಆರಾಧನೆ ಮತ್ತು ಉಪದೇಶ, ಸ್ತೋತ್ರ ಮತ್ತು ವಾಕ್ಯ, ಹಾಗೆ ಅದು ಕೂಡ ಒಳ್ಳೆ ಒಂದು ಬ್ಯಾಲೆನ್ಸ್, ಸಮತೋಲನೆ ಎಂಬುದಾಗಿ ನನಗೆ ಅನಿಸ್ತದೆ. ಹೌದು, ಇದನ್ನೇ ಅಪೊಸ್ತಲರ ಕೃತ್ಯದಲ್ಲಿ ಆದಿ ಸಭೆಯ ಅಪೊಸ್ತಲರು ತಮ್ಮ ತೀರ್ಮಾನಗಳಲ್ಲಿ ಒಂದು ಬಲವಾದ ತೀರ್ಮಾನವನ್ನಾಗಿ ಮಾಡಿದರು. ಹೌದು, ಸಮಸ್ಯೆ ಇತ್ತು, ಹೋರಾಟ ಇತ್ತು, ಗೊಣಗುಟ್ಟುವಿಕೆ ಕೂಡ ಇತ್ತು. ಯಾಕಂದರೆ 6ನೇ ಅಧ್ಯಾಯ 1ನೇ ವಚನ ಅಪೊಸ್ತಲರಲ್ಲಿ ಗುಣಗುಟ್ಟಿದ್ರಂತೆ. ಕೆಲವರು ಗುಣಗುಟ್ಟಿದಾಗ ಅದರ ವಾತಾವರಣದಲ್ಲಿ ಅಪೊಸ್ತಲರು ತಕ್ಕೊಂಡ ತೀರ್ಮಾನ ಭಾಳ ವಿಚಿತ್ರವಾದದ್ದು. 4ನೇ ವಚನದಲ್ಲಿ ನಾವು ನೋಡುವಾಗ ಆಕ್ಟ್ಸ್ ಚಾಪ್ಟರ್ 6 ವರ್ಸ್ 4, ಅಪೊಸ್ತಲ ಕೃತ್ಯ 6:4, ನಾವಾದರೂ ಪ್ರಾರ್ಥನೆ, ವಾಕ್ಯೋಪದೇಶವನ್ನು, ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು. ವಾವ್! ಪ್ರಾರ್ಥನೆಯಲ್ಲಿ ನಿರತರಾಗಿರುವುದು, ವಾಕ್ಯದಲ್ಲಿ ನಿರತರಾಗಿರುವುದು. ಸೇವೆಯ ನಡುವೆ ಅಂಥ ಒಂದು ತೀರ್ಮಾನ ಅವರು ತಕ್ಕೊಂಡ್ರು ಅಂದು. ಆದ ಕಾರಣ ನಾವು ಕೂಡ ಅಪೊಸ್ತಲರ ಮಾದರಿಯನ್ನು ಹಿಂಬಾಲಿಸಿ ಪ್ರಾರ್ಥನೆ, ಸೇವೆ ಎರಡರಲ್ಲಿನೂ ಸಾಗಬೇಕಾಗಿದೆ. 27ನೇ ಅಧ್ಯಾಯ ಯೆಶಾಯನ ಗ್ರಂಥ, 1ನೇ ವಚನ, 27 ವರ್ಸ್ 1 ಆಫ್ ಐಸಾಯ. ಆ ದಿನದಲ್ಲಿ ಯೆಹೋವನು, ಕಠಿಣವು 1, ಮಹತ್ತು 2ನೇದು, ಬಲವು 3ನೇದು ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ 2 ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿ ಘಟಸರ್ಪವನ್ನೂ ಕೊಂದು ಹಾಕುವನು. ಆತನ ಜಯದ ಒಂದು ಚಿತ್ರವನ್ನು ನಾವು ನೋಡ್ತೇವೆ. ಆತನು ಕಠಿಣತ್ವದಿಂದ, ಮಹತ್ತಿನಿಂದ, ತನ್ನ ಬಲದಿಂದ ಜಯವನ್ನು ದೇವಜನರಿಗಾಗಿ ತರುವವನಾಗಿದ್ದಾನೆ. 2ನೇ ವಚನ, ಆ ದಿನದಲ್ಲಿ ಹೀಗೆ ಗಾನ ಮಾಡುವರು. ಏನಂತ ಹೇಳ್ಬಿಟ್ಟು, ಇಗೋ ವಿಹಾರದ ತೋಟ, ಯೆಹೋವನಾದ ನಾನು ತೋಟಗಾರನು. ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಬಹುಶಃ ಯೆಶಾಯ 26
ನಮ್ಮ ಕರ್ತನಾದ ಯೇಸು ಓದಿಬಿಟ್ಟು ಇಂಥ ಒಂದು ವಿಚಾರ ಆತನಿಗೆ ಬಂದಿರಬೇಕೇನೋ, ಒಂದು ವೇಳೆ ದೇವರಾತ್ಮನಿಂದ ಆತನೇ ಸ್ವತಃ ಆತನು ಹಾಗೆ ಮಾಡಿದ್ದಾನೆ, ಅದರ ಬಗ್ಗೆ ಸಂದೇಹ ಇಲ್ಲ. ಯೋಹಾನ 15:1, ನಾನೇ ನಿಜವಾದ ದ್ರಾಕ್ಷೇ ಬಳ್ಳಿ, ನನ್ನ ತಂದೆ ತೋಟಗಾರನು. ಯೋಹಾನ 15:1 ಅದೇ ಮಾತು ಯೆಶಾಯ 27:3 ಯೆಹೋವನಾದ ನಾನು ತೋಟಗಾರನು. ಹಾಗಾದರೆ ದೇವರು ತೋಟಗಾರನಾಗಿ, ತಂದೆ ದೇವರು ತೋಟಗಾರನಾಗಿ ನಮ್ಮನ್ನು ಯಾವ ರೀತಿಯಾಗಿ ನೋಡಿಕೊಳ್ತಾರೆ ಎಂಬುದು ತಿಳಿಯಬೇಕಾ? ಅದೇ 3ನೇ ವಚನದ 2ನೇ ಭಾಗದಲ್ಲಿ ವಿಚಿತ್ರವಾದಂಥ ಒಂದು ಮಾತಿದೆ, ಗಮನಿಸಿ. ಕ್ಷಣ ಕ್ಷಣವು ನೀರು ಹೊಯ್ಯುತ್ತಿದ್ದೇನೆ. ಅಷ್ಟೇ ಅಲ್ಲ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನನ್ನು, ನಮ್ಮನ್ನು ದೇವರು ಕ್ಷಣ ಕ್ಷಣವು ನೀರು ಹೊಯ್ತಾ ಇದ್ದಾನೆ. ವಾಕ್ಯವೆಂಬ ನೀರು, ಪವಿತ್ರಾತ್ಮನೆಂಬ ತುಂತುರು ಮಳೆ, ಹೌದು, ತನ್ನ ಪ್ರೀತಿಯ ಮಳೆ. ಕ್ಷಣ ಕ್ಷಣವೂ ನೀರು, ಯಾರು ಮುಟ್ಟದ ಹಾಗೆ ಹಗಲಿರಳು ಕಾಯುತ್ತೇನೆ. ಈ ಪದ ಓದಿದಾಗ ನನ್ನ ಮನಸ್ಸಿಗೆ ನೆನಪಾಗುವಂಥ ಒಂದು ವಾಕ್ಯ ಪ್ರಕಟಣೆಯಲ್ಲಿದೆ. ಪ್ರಕಟಣೆ 12 ಮತ್ತು 10ನೇ ವಚನ. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 12:10. ಅದರಲ್ಲಿ ನಡುವೆ ಮಧ್ಯಭಾಗದಲ್ಲಿರುವಂಥ ಒಂದು ವಾಕ್ಯ ಹೀಗಿದೆ. ನಡುವೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು. ಸೈತಾನನ ಬಗ್ಗೆ ಒಂದು ಮಾತಿದೆ, ಅದೇನೆಂದರೆ ಹಗಲಿರುಳು ನಮ್ಮ ಮುಂದೆ ಅಥವಾ ದೇವರ ಮುಂದೆ ನಮ್ಮ ಸಹೋದರರನ್ನು, ಹಗಲಿರುಳು, ಇನ್ನೊಂದು ಸರಿ ಓದ್ತೇನೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳುವಂಥ ದೂರುಗಾರನು. ಆದರೆ ಇಲ್ಲಿ ಅದೇ ಪದ ಯೆಶಾಯ 27:3 ಹಗಲಿರುಳು ಯಾರು ಮುಟ್ಟದ ಹಾಗೆ ಕಾಯ್ತಾ ಇದ್ದಾನೆ. ಒಂದು ವೇಳೆ ದೂರುಗಾರನು ಹಗಲಿರುಳು ಅವನ ಕೆಲಸವನ್ನು ಮಾಡಲಿ, ಆದರೆ ದೇವರು ಹಗಲಿರುಳು ಯಾರು ನಮ್ಮನ್ನು ಮುಟ್ಟದ ಹಾಗೆ ಕಾಯುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಆ ರೀತಿಯಾಗಿ ಹೇಳಿಬಿಟ್ಟು 4ನೇ ವಚನದಲ್ಲಿ, ರೌದ್ರವು ನನ್ನಲ್ಲಿಲ್ಲ, ರೌದ್ರವು ನನ್ನಲ್ಲಿಲ್ಲ. ಕೆಲವು ಸಾರಿ ದೇವರು ಕೋಪವುಳ್ಳ ವ್ಯಕ್ತಿ ಎಂಬಂಥ ತಪ್ಪಭಿಪ್ರಾಯ ನಮಗೆ ಹಳೆ ಒಡಂಬಡಿಕೆಯನ್ನು, ವಿಶೇಷವಾಗಿ ನನಗೆ ಆ ರೀತಿಯಾಗಿ ಬಂದಿದೆ. ಆದರೆ ದೇವರು ಅದನ್ನು ಸ್ಪಷ್ಟಪಡಿಸಿ, ರೌದ್ರವು ನನ್ನಲ್ಲಿಲ್ಲ. ಹಾಗಾದರೆ ಪ್ರೀತಿಯಿಂದ ಆತನು ತನ್ನ ಕೋಪವನ್ನು ವ್ಯಕ್ತಪಡಿಸುವ ಆತನಾಗಿದ್ದಾನೆ. ನ್ಯಾಯಾಧಿಪತಿಯಾಗಿ ತನ್ನ ರೌದ್ರವನ್ನು ಶಿಕ್ಷೆಯ ಮುಖಾಂತರ ವ್ಯಕ್ತಪಡಿಸುವವನಾಗಿದ್ದಾನೆ. ಹೌದು, ಮುಳ್ಳು ಏನಾದರೂ ಬಂದರೆ ಎಷ್ಟೋ ಒಳ್ಳೆಯದು, ಯಾಕಂದರೆ ದೇವರು ಹೇಳ್ತಾನೆ, ಅದನ್ನೆಲ್ಲ ತೆಗೆದುಕೊಂಡು ಯುದ್ಧ ನಡೆದು ಅದನ್ನೆಲ್ಲ ಸುಟ್ಟು ಬಿಡ್ತೇನೆ ಎಂಬುದಾಗಿ. 5ನೇ ವಚನ ವಿಚಿತ್ರವಾದಂಥ ಒಂದು ಸಂಗತಿ, ಅದನ್ನು ನೋಡೋಣ ಬನ್ನಿರಿ. ಬೇಡವಾದರೆ ನನ್ನ ಶತ್ರುಗಳು ನನ್ನ ಬಲವನ್ನು ಶರಣ ಹೊಂದಲಿ. ಶತ್ರುಗಳು ದೇವರ ಬಲವನ್ನು ಶರಣ ಹೊಂದಬೇಕಂತ ದೇವರ ಆಶೆ.
ನನ್ನ ಸಂಗಡ ಸಮಾಧಾನಕ್ಕೆ ಬರಲಿ, ನನ್ನೊಡನೆ ಸಂಧಿ ಮಾಡಿಕೊಳ್ಳಲಿ. ದೇವರು ಶತ್ರುಗಳನ್ನು ಪ್ರೀತಿಸ್ತಾನೆ. ಈ ಮಾತನ್ನೇ ನಮ್ಮ ಕರ್ತನಾದ ಯೇಸು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳಿತು. ಆ ರೀತಿಯಾಗಿ ಹೇಳಿದ ಮೇಲೆ 27ನೇ ಅಧ್ಯಾಯ ಯೆಶಾಯನ ಗ್ರಂಥ 6ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದೇನೆಂದರೆ, ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು, ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು. ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ಕ್ರಿಸ್ತನ ಮುಖಾಂತರ. ಹೌದು, ಅಬ್ರಹಾಮನಿಗೆ ಸಿಕ್ಕಿದ ಕೃಪೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕೃಪೆ ಅಂತ ಹೇಳಿದ್ರೆ ಅಬ್ರಹಾಮನ ಒಂದು ಕಡೆ ಇರುವಂಥ ವೇಳೆಯಲ್ಲಿ ದೇವರು ತಾನಾಗಿ ಮುಂದಾಳತ್ವವನ್ನು, ಇನಿಷಿಯೇಟಿವನ್ನು ತಕ್ಕೊಂಡು ಅವನಿಗೆ ಆಶೀರ್ವಾದವನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ಅದು ಕೃಪಾಶೀರ್ವಾದ ಅಂತ ಹೇಳ್ತೀನಿ. ಆ ರೀತಿಯಾಗಿ ಹೇಳಿದಾಗ ಭೂಮಂಡಲವೆಲ್ಲ ನಿನ್ನಿಂದ ಆಶೀರ್ವಾದವಾಗುವುದು ಅಂತ ಅಬ್ರಹಾಮನಿಗೆ ಹೇಳಿದಂಥ ವಾಗ್ದಾನ ಇಲ್ಲಿ ಯೆಶಾಯ 27:6 ನಾವು ನೋಡ್ತೇವೆ. ಅದೇ ಪ್ರವಾದನೆ ಒತ್ತಿ ಹೇಳಲಾಗಿದೆ ಬೇರೆ ಪದಗಳಿಂದ. ಯೆಹೋವನು 7ನೇ ವಚನ, ತನ್ನ ಪ್ರಜೆಯ ಘಾತಕರನ್ನು ಹೊಡೆದಂತೆ ತನ್ನ ಪ್ರಜೆಯನ್ನು ಹೊಡೆದನೋ? ಹೌದು, ಒಂದು ಪ್ರಶ್ನೆನೇ. ನಿನ್ನ ಜನವನ್ನು ಎಂಬಂಥ ಪದ ಗಮನಿಸ್ತೇವೆ. ಹೌದು, ಪಾಪ ಪರಿಹಾರಕ್ಕೆ ಗುರುತಾದ ಪೂರ್ಣ ಫಲವು ಇಲ್ಲಿ ನೋಡ್ತೇವೆ. ಆದ ಕಾರಣ 11ನೇ ವಚನ, ದೇವರು ತೀರ್ಪು, ಶುದ್ಧೀಕರಣ ತನ್ನ ಜನರಲ್ಲಿ ಮಾಡಬೇಕು. ಯಾಕಂದರೆ ಆತನು ಸೃಷ್ಟಿಕರ್ತನು, ನಿರ್ಮಿಸಿದ ಆತನು. ತಾನು ಮಾಡುವಂಥದ್ದು ಸರಿಯೇ. 12ನೇ ವಚನ 27:12, ಇಸ್ರಾಯೇಲ್ಯರೇ, ತುಂಬಿ ತುಳುಕುವ ಯೂಫ್ರೆಟೀಸ್ ನದಿಯಿಂದ ಐಗುಪ್ತ ದೇಶದ ನದಿಯವರೆಗೆ ಯೆಹೋವನು ತೆನೆಗಳನ್ನು ಒಕ್ಕುವ ದಿನವು ಬರುತ್ತದೆ. ಯೆಶಾಯನ ಗ್ರಂಥದಲ್ಲಿ ಆಗಾಗ ಬರುವಂಥ ಕರ್ತನ ದಿನ ಅಥವಾ ಆ ದಿನ ಅಥವಾ ದಿನ ಬರುತ್ತದೆ ಎಂಬುದಾಗಿ ಹೇಳುವಾಗ ಇದು ಭವಿಷ್ಯತ್ನಲ್ಲಿ, ಆ ಕಾಲದಲ್ಲಿ. ಹೌದು, ಈ ರೀತಿಯಾಗಿ ಒಂದು 7ನೇ ವಚನದಿಂದ, ಯಾಕಂದರೆ 1ನೇ ವಚನದಲ್ಲಿ ಕಠಿಣ ಅಂತಿದೆ, ಕಠಿಣವಾದ ರೀತಿಯಲ್ಲಿ ಪ್ರಾರಂಭಿಸಿ ಆನಂತರ 7ನೇ ವಚನದಿಂದ ಅದೇ ರೀತಿಯಾಗಿ ಮುಂದುವರಿಸಿ ಕೊನೆಯದಾಗಿ ಮುಗಿಯುವಂಥದ್ದು 13ನೇ ವಚನ. ಭಾಳ ನಿರೀಕ್ಷೆಯುಳ್ಳಂಥ ಒಂದು ಮಾತನ್ನು ಗಮನಿಸಬಹುದು. 27 ಮತ್ತು 13, ಆ ದಿನದಲ್ಲಿ ದೊಡ್ಡ ಕೊಂಬನ್ನೂದಲು ಏನಾಗ್ತದೆ? ಅಶ್ಶೂರ್ಯ ದೇಶದಲ್ಲಿ ಹಾಳಾದವರು, ಐಗುಪ್ತ ಸೀಮೆಯಲ್ಲಿನ ದೇಶಭ್ರಷ್ಟರಾದವರು ಬಂದು ಪರಿಶುದ್ಧ ಪರ್ವತದ ಯೆರೂಸಲೇಮಿನಲ್ಲಿ ಯೆಹೋವನ ಮುಂದೆ ಅಡ್ಡ ಬೀಳುವರು. ವಾವ್, ಆಶ್ಚರ್ಯ. ಮತ್ತೆ ಇದೇ ಮಾತು 2-3 ಸರಿ ಇಲ್ಲಿ ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಏನಂದರೆ, ಅಶ್ಶೂರ್ಯದವರು, ಐಗುಪ್ತದವರು, ಈ 2 ದೇಶದವರು ಯೆರೂಸಲೇಮಿನಲ್ಲಿದ್ದಂಥ ಪರಿಶುದ್ಧ ಪರ್ವತಕ್ಕೆ ಬಂದು ದೇವರ ಮುಂದೆ ದೇವರನ್ನು ಆರಾಧಿಸ್ತಾರಂತೆ. ಇದನ್ನು ಓದಿ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ, ಯೆಶಾಯ 1ರಿಂದ 24 ಅಧ್ಯಾಯದವರೆಗೆ ಅವರಿಗೆ ಬೋಧನೆ.
ಉದಾಹರಣೆಗೆ 5ನೇ ಅಧ್ಯಾಯದಲ್ಲಿ ಅವರಿಗೆ ಅಯ್ಯೋ ಅಂತ ಸುಮಾರು 6 ಸಾರಿ ಆ ರೀತಿಯಾಗಿ ಹೇಳಿಬಿಟ್ಟು ಪ್ರವಾದಿ 24ನೇ ಅಧ್ಯಾಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ದೇವರಿಗೆ ಸ್ತೋತ್ರ ಮಾಡಿದಾಗ 24ನೇ ಅಧ್ಯಾಯದಲ್ಲಿ 25ನೇ ಅಧ್ಯಾಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಆದರೆ 24ರಲ್ಲಿ ಇನ್ನೂ ಹೊಸ ಸಂದೇಶ ಪ್ರಾರಂಭ ಮಾಡಿ 25ರಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ವೈಯಕ್ತಿಕವಾಗಿ ಅವನು ಸ್ತೋತ್ರ ಮಾಡಿದ ಮೇಲೆ 26ನೇ ಅಧ್ಯಾಯದಲ್ಲಿ ಇಡೀ ದೇಶವೇ ದೇವರಿಗೆ ಸ್ತೋತ್ರ ಮಾಡ್ತದೆ. 27ನೇ ಅಧ್ಯಾಯಕ್ಕೆ ಬಂದಾಗ ಆಶ್ಚರ್ಯ, ವೈರಿಗಳು ದೇವರಿಗೆ ಸ್ತೋತ್ರ ಮಾಡ್ತಾರೆ. 25, 26, 27. 25 ದೇವ್ರ ಸೇವಕನು ದೇವ್ರಿಗೆ ಸ್ತೋತ್ರ ಮಾಡ್ತಾನೆ. 26 ದೇವ ಜನರು ದೇವ್ರಿಗೆ ಸ್ತೋತ್ರ ಮಾಡ್ತಾರೆ. 27ನೇ ಅಧ್ಯಾಯ ಯೆಶಾಯ ದೇವರ ವೈರಿಗಳಾದಂಥ ಅಶೂರ್ಯದವರು ಮತ್ತು ಐಗುಪ್ತದವರು ದೇವರನ್ನು ಸ್ತೋತ್ರ ಮಾಡ್ತಾರೆ. ದೇವರು ನೋಡ್ರಿ ಎಂಥ ಒಂದು ಯೋಜನೆ ಅಥವಾ ಸ್ತೋತ್ರದ ಮಹತ್ವ, ಆರಾಧನೆಯ ಅದ್ಭುತ, ದ ಮಿರಕಲ್ ಆಫ್ ವರ್ಷಿಪ್. ಆ ರೀತಿ ಆಗುವಾಗ ಹೌದು, 11ನೇ ಅಧ್ಯಾಯದಲ್ಲಿ ಪ್ರವಾದಿ ಹೇಳಿದ ಹಾಗೆ ಏನಾಗ್ತದೆ, ಭೂಲೋಕಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಹೌದು, ಆ ರೀತಿಯಾಗಿ ದೇವರು ನಮಗೆ ಸಹಾಯ ಮಾಡಲಿ. ಯಾಕಂದರೆ ದೇವರು ಒಳ್ಳೆಯವನು, ನಿತ್ಯವಾಗಿ ಅದಾಗುತ್ತೆ ಆರಾಧನೆ. 27ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.